ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಪ್ರ್ಯಾಂಕ್ ಕಾಲ್. ಗಾಯ್ಸ್ ಬನ್ನಿ ನೋಡೋಣ ಇವತ್ತು ಯಾರಿಗೆ ಹೋಗುತ್ತೆ ಅಂತ. ಕಾಲ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವತ್ತು ಯಾರಿಗೆ ಹೋಗುತ್ತೆ ನೋಡೋಣ. ವೇಟ್ ಮಾಡಿ, ಕಾದು ನೋಡಿ ಇವತ್ತು ಯಾರಿಗೆ ಹೋಗುತ್ತೆ ನೋಡೋಣ. ಗಾಯ್ಸ್ ಕಾಲ್ ಹೋಗ್ತಾ ಇದೆ, ಸೈಲೆಂಟ್ ಆಗಿರಿ. ಹಲೋ, ನಾವು ಕುಡುಕರ ಸಂಘದ ಅಧ್ಯಕ್ಷ ಮಾತಾಡ್ತಾ ಇರೋದು. ಅದೇನೋ ನೀವು ಎಣ್ಣೆ ಏನೋ ತುಂಬಾ ಕುಡಿತಾ ಇದ್ದೀರಂತೆ, ಅದಕ್ಕೆ ಎಲ್ಲ ಬಾರ್ಗಳೆಲ್ಲ ಮುಚ್ಚಿಬಿಡೋಣ ಅಂತ. ನೋಡಿ ನೋಡಿ ನೀವು ನೋಡಿ, ಇವಾಗ ಎಣ್ಣೆ ಕುಡ್ಕೊಂಡು ಯಾವ ತರ ಎಲ್ಲ ಮಾತಾಡ್ತಾ ಇದ್ದೀರಾ. ಇದಕ್ಕೇನೆ ಬಾರ್ಗಳು ಬಂದ್ ಮಾಡಿಸ್ಬಿಡೋಣ ಅಂತ. ಏನೋ ಹೆಂಡತಿ ಮಕ್ಕಳಿಗೆಲ್ಲ ಹಿಡ್ಕೊಂಡು ಹೊಡಿತಾ ಇದ್ದೀರಂತೆ. ಒಂದೊಂದು ಕ್ವಾರ್ಟರ್ ಕುಡಿಯೋದು ಇವಾಗ ಎರಡೆರಡು ಕ್ವಾರ್ಟರ್ ಕುಡಿತಾ ಇದ್ದೀರಂತೆ, ಅದಕ್ಕೇನೆ ಬಂದ್ ಮಾಡಿಸ್ಬಿಡೋಣ ಅಂತ. ಹೌದಾ, 2 ಕ್ವಾರ್ಟರ್ ಹೊಡೆದ್ರೆ ಕಿಕ್ ಇರುತ್ತಾ ನಿಮ್ಗೆ? 2 ಕ್ವಾರ್ಟರ್ ಸಾಕಾಗಲ್ವಾ ನಿಮ್ಗೆ? ಹೌದಾ, ಎಷ್ಟು ಕ್ವಾರ್ಟರ್ ಬೇಕು ನಿಮ್ಗೆ ಅಂದ್ರೆ ಒಂದ್ ದಿವಸಕ್ಕೆ? ಹಂಗೆ ಕೂತ್ಕೊಂಡ್ವಿ ಅಂದ್ರೆ ಹಂಗೆ ಲೆಕ್ಕಾಚಾರ ಹಾಕಿದ್ರೆ ಕುಡಿತಾನೆ ಇರ್ಬೇಕು ಅನ್ಸುತ್ತೆ. ದಿನ ಪೂರ್ತಿ ಹಿಂಗೆ ಕುಡ್ಕೊಂಡೆ ಇದ್ಬಿಡ್ತೀರಾ? ಅದ್ರಲ್ಲಿರೋ ಮಜಾನೇ ಬೇರೆ ಸರ್, ನಿಮ್ಗೇನ್ ಗೊತ್ತಾಗುತ್ತೆ? ಯಾವ್ದು ನಿಮ್ದು ಬ್ರ್ಯಾಂಡ್ ಯಾವ್ದು? ಅಯ್ಯೋ, ಯಾವ್ದು ಕೊಟ್ರು ಹೊಡಿತೀವಿ ಸರ್ ನಾವು. ನಿಮ್ಗೆ ಅಂತ ಒಂದು ಬ್ರ್ಯಾಂಡ್ ಇಲ್ವಾ? ಸಾರಾಯಿ ಪ್ಯಾಕೆಟ್. ಯಾವ ಪ್ಯಾಕೆಟು? ಸಾರಾಯಿ ಪ್ಯಾಕೆಟ್. ಚೆನ್ನಾಗಿರುತ್ತಾ ಕುಡಿಯಕ್ಕೆ? ಹೌದಾ, ಹೌದು ಚೆನ್ನಾಗಿರುತ್ತೆ. ಏನ್ ನೆಂಚ್ಕೋತೀರಾ ಸೈಡ್ ಡಿಶ್ಗೆ? ಅದ್ರ ಮೇಲೆ ಖಾರ ಗೀರ ಕಬಾಬು ಚಿಕನ್ ಮಟನ್ ಇದೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ಉಪ್ಪಿನಕಾಯಿ ನಾಲ್ಗೆಗೆ ಹಚ್ಕೊಂಡ್ವಿ ಅಂದ್ರೆ ಅದ್ರ ಮಜಾನೇ ಬೇರೆ ಸರ್. ನೀವು ನೋಡಿದ್ರೆ ಬಾರ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಮನ್ಸಾದ್ರೂ ಹೆಂಗ್ ಬರುತ್ತೆ ಸರ್ ಹೇಳಕ್ಕೆ? ಹೌದಾ, ಉಪ್ಪಿನಕಾಯಿ ನೆಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೀರಾ? ಸಕ್ಕತ್ತಾಗಿರುತ್ತೆ. ಅಂದ್ರೆ ಬಂದ್ ಮಾಡೋದು ಬೇಡವಾ? ಬಂದೆಲ್ಲ ಮಾಡೋದು ಬೇಡ ಸರ್. ಮತ್ತೆ ಏನ್ ಮಾಡು ಅಂತೀರಾ ಇವಾಗ? ಬಂದ್ ಏನಕ್ ಮಾಡ್ತೀರಾ? ಬಂದೆಲ್ಲ ಮಾಡೋದು ಬೇಡ. ಹೆಂಡತಿ ಮಕ್ಕಳು ಹೊಡಿತಾ ಇದಾರಂತ ಯಾರು ಹೇಳಿದ್ರು ಸರ್ ನಿಮ್ಗೆ? ಇದೇ ತರ ಕಂಪ್ಲೇಂಟ್ ಮಾಡಿದ್ಲಾ? ಏನ್ ಹೇಳಿ? ನನ್ನ ಹೆಂಡತಿ ಏನಾರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ಲಾ? ನಿಮ್ ಹೆಂಡ್ರೆ ಬಂದ್ ಕಂಪ್ಲೇಂಟ್ ಮಾಡಿದ್ರು. ಏನಂತ? ಈ ತರ ಎಲ್ಲ ಹೆಂಡ್ರು ಮಕ್ಳಿಗೆಲ್ಲ ಹಿಡಿದು ಹೊಡಿತಾ ಇದಾರೆ, ಎಣ್ಣೆನೆಲ್ಲ ಬಂದ್ ಮಾಡಿಸ್ಬೇಕು ಅಂತ. ಅದಕ್ಕೇನೆ ಬಂದ್ ಮಾಡಿಸ್ಬಿಡೋಣ ಅಂತ ನಿರ್ಧಾರ ಮಾಡಿದೀವಿ ಇವಾಗ. ಇಲ್ಲ ಸರ್, ನಾನು ಹೊಡೆದಿಲ್ಲ ಸರ್ ಅವಳಿಗೆ. ಎಷ್ಟ್ ಚೆನ್ನಾಗಿ ನೋಡ್ಕೊತೀನಿ ಗೊತ್ತಾ? ಹೌದಾ? ಬೇವರ್ಸಿ ಮಗಳಿಗೆ ನಾವು ಹೊಡೆದೇ ಇಲ್ಲ. ಹೌದಾ, ನಿಮ್ ಹೆಂಡ್ರು ಇದಾರೆ ಇವಾಗ ಪಕ್ಕದಲ್ಲಿ? ಇಲ್ಲ. ಮತ್ತೆ ಇವಾಗ ಬೇವರ್ಸಿ ಮಗಳು ಅಂತ ಹೇಳಿದ್ ಕೇಳಿಸ್ಕೊಂಡಿದ್ರೆ ಅವರು? ಕೇಳಿಸ್ಕೊಂಡಿಲ್ಲ ಸರ್ ಅವರು. ಇಲ್ಲ ಅವರು. ಹೌದಾ, ಈ ತರ ಎಲ್ಲ ಬೈತಿರಲ್ಲ ನಿಮ್ ಹೆಂಡ್ರ ಮುಂದೆ? ಈ ತರ ಎಲ್ಲ ಬೈತೀರಾ ನೀವು? ಇಲ್ಲ, ಅವಳು ಇದ್ದಿದ್ರೆ ನಾನು ಬೈತಾ ಇರ್ಲಿಲ್ಲ. ಯಾಕೆ? ಪರ್ಕೆ ತಗೊಂಡು ಹೊಡಿತಾಳೆ ಸರ್ ನಮ್ಗೆ. ಅಂದ್ರೆ ಹೆಂಡತಿ ಅಂದ್ರೆ ಭಯ ನಿಮ್ಗೆ? ನನಗಷ್ಟೇ ಅಲ್ಲ ಸರ್, ಎಲ್ಲರಿಗೂ ಭಯನೇ. ಹೌದಾ? ಅಂದ್ರೆ ಒಂದ್ ಕೆಲಸ ಮಾಡಿ, ಇವಾಗ ನೀವು ನಿಮ್ಗೆ ಎಣ್ಣೆ ಬೇಕಾ ಹೆಂಡತಿ ಬೇಕಾ? ಎಣ್ಣೆ ಸರ್, ಎಣ್ಣೆ. ಇವಾಗ ಎಣ್ಣೆಗೋಸ್ಕರ ಹೆಂಡತಿನೇ ಬಿಟ್ಬಿಡ್ತೀರಾ? ಬೇಡ ಸರ್, ಹೆಂಡತಿನೇ ಬೇಡ ನನಗೆ, ಎಣ್ಣೆ ಇದ್ರೆ ಸಾಕು. ಯಾಕೆ ಸರ್, ಹೆಂಡತಿಯಿಂದ ಏನ್ ಸಿಗುತ್ತೆ ಸರ್? ಏನು ಸಿಗಲ್ಲ. ಎಣ್ಣೆಯಿಂದ ಮಜಾ ಸಿಗುತ್ತೆ, ಕಿಕ್ ಸಿಗುತ್ತೆ ಸರ್, ಕಿಕ್ಕು. ಆ ಕಿಕ್ ಅಲ್ಲಿರೋ ಮಜಾನೇ ಬೇರೆ. ಅಂದ್ರೆ ಎಣ್ಣೆನೇ ಬೇಕಂತೀರಾ ನೀವು? ಎಣ್ಣೆನೇ ಬೇಕು ಸರ್. ಹೌದಾ? ಇವಾಗ ಒಂದ್ ಕೆಲಸ ಮಾಡಿ, ನಮ್ದು ಸಂಘದ ಸೈಡಿಂದ ನಾವು ಎಣ್ಣೆನೆಲ್ಲ ಫ್ರೀಯಾಗಿ ಹಂಚ್ತಾ ಇದ್ದೀವಿ. ಅದಕ್ಕೆ ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿಸ್ಬೇಕು. ತಗೊಂಡ್ ಬರ್ತೀರಾ? ತಗೊಂಡ್ ಬರ್ತೀನಲ್ಲ ಸರ್. ತಗೊಂಡ್ ಬನ್ನಿ. ನಿಮ್ಗೆ ಡೈಲಿ ಸಂಜೆ ಬೆಳಿಗ್ಗೆ ಆಮೇಲೆ ನಿಮ್ಗೆ ಯಾವಾಗ ಬೇಕು ಅವಾಗ ಫ್ರೀಯಾಗಿ ಎಣ್ಣೆ ಸಿಗುತ್ತೆ. ಮನೆಗೆ ಡೆಲಿವರಿ ಡೈರೆಕ್ಟು. ಹೌದಾ? ನಿಜಾನ ಸರ್? ನಿಜವಾಗ್ಲೂ ಹೇಳ್ತಾ ಇರೋದು. ಎಲ್ಲಿ ಬಂದು ಲಿಂಕ್ ಮಾಡಿಸ್ಬೇಕು ಸರ್ ಅದು? ಅದೇ ಬೆಂಗಳೂರಿಂದ ಮುಂದಕ್ಕೆ ಬಂದ್ರೆ KR ಪೇಟೆ, ಅಲ್ಲಿ ದೊಡ್ಡದಾಗೊಂದು ಸಂತೆ ಇರುತ್ತಲ್ಲ, ಅಲ್ಲಿ ಬರಬೇಕು.
ಹ್ಞೂ ಬರ್ತೀರಾ? ಬರ್ತೀನಲ್ಲ ಸರ್. ಎಲ್ಲಿದೆ ಸರ್ ನಿಮ್ಮ ಆಫೀಸು? ಅದೇ ಹೇಳಿದ್ನಲ್ಲ ಇವಾಗ ಕೆ ಆರ್ ಪೇಟೆ ಅಂತ. ಹಾ ಹ್ಞೂ ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬರ್ಬೇಕಾ? ಹ್ಞೂ ಸರ್ ಹೆಂಗೆ ಸರ್? ನಮ್ಮ ಆಧಾರ್ ಕಾರ್ಡ ಹೆಂಡತಿ ಮಕ್ಕಳದ್ದು ಎಲ್ಲರದ್ದು ಆಧಾರ್ ಕಾರ್ಡ್ ತರಬೇಕಾ? ನಿಮ್ದು ಒಬ್ಬರದೇ ಇದ್ರೆ ಸಾಕು, ಹೆಂಡತಿ ಮಕ್ಕಳೆಲ್ಲ ಏನು ಕುಡಿಯೋದಿಲ್ವಲ್ಲ, ನಿಮ್ದು ಒಬ್ಬರದೇ ಇದ್ರೆ ಸಾಕು, ಲಿಂಕ್ ಮಾಡಿ ಕೊಟ್ಬಿಡ್ತೀವಿ. ಓಕೆ ಸರ್, ಓಕೆ, ತಗೊಂಡ್ಬರ್ತೀನಿ ಸರ್. ಹ್ಞೂ ಲಿಂಕ್ ಮಾಡಿ ಕೊಡ್ತೀವಿ. ಆಮೇಲೆ ಪಾನ್ ಕಾರ್ಡ್ ತೊಗೊಂಡು ಬಂದರೆ ಅದ್ರ ಜೊತೆ ಉಪ್ಪಿನಕಾಯಿ ಸೈಡಿಷ್ಟು ನೆಂಚ್ಕೊಳಕ್ಕೆಲ್ಲ ಫ್ರೀ, ಅದು ಲಿಂಕ್ ಮಾಡಿಸಿದ್ರೆ. ಪಾನ್ ಕಾರ್ಡ್ ತಂದ್ರೆ? ಹಾಂ ಪಾನ್ ಕಾರ್ಡ್ ತೊಗೊಂಡು ಬಂದರೆ, ಆಧಾರ್ ಕಾರ್ಡ್ ತೊಗೊಂಡು ಬಂದರೆ ಎಣ್ಣೆ ಅಷ್ಟೇ. ಹಾ ಪಾನ್ ಕಾರ್ಡ್ ತೊಗೊಂಡು ಬಂದರೆ ಉಪ್ಪಿನಕಾಯಿ, ಆಮೇಲೆ ಚಿಕನ್ನು ಮಟನ್ನು ಏನು ಬೇಕು ಅದೆಲ್ಲ ಸಿಗುತ್ತೆ, ಬೋಟಿ ಕಲ್ಲಿಜ್ಜ ಅವೆಲ್ಲ ಸಿಗುತ್ತೆ ಪಾನ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ. ಸರ್ ನಮ್ಗೆ ಆಧಾರ್ ಕಾರ್ಡ್ ಅಷ್ಟೇ ಲಿಂಕ್ ಮಾಡ್ಕೊಡಿ ಸರ್, ಅದಕ್ಕೆ ಕೈಯಲ್ಲಿದ್ರೆ ಸಾಕು ಸರ್. ಪಾನ್ ಕಾರ್ಡ್ ಬೇಡವಾ? ಏನ್ ಸರ್? ಪಾನ್ ಕಾರ್ಡ್ ಬೇಡವಾ? ಪಾನ್ ಕಾರ್ಡ್ ನಮ್ಗೆ ಅಷ್ಟೊಂದು ಬೇಡ ಸರ್. ಏನ್ ಉಪ್ಪಿದ್ರೆ ಹಿಂಗ್ ತಿಂದು ಕುಡ್ದು ಬಿಡ್ತೀವಿ ಸರ್, ನಾಲ್ಗೆ ಉಪ್ಪು ಹಿಂಗ್ ಹಚ್ಕೊಂಡು ಎಣ್ಣೆ ಕುಡ್ದು ಬಿಡ್ತೀವಿ ಸರ್. ಆಧಾರ್ ಕಾರ್ಡ್ ಒಂದು ಲಿಂಕ್ ಮಾಡಿಸಿ ಪುಣ್ಯ ಕಟ್ಕೊಳ್ರಿ ಸರ್. ಪಾನ್ ಕಾರ್ಡ್ ಬೇಡ ಅಂತೀರಾ ಆಗಿದ್ರೆ? ಪಾನ್ ಕಾರ್ಡ್ ಅಲ್ಲಿ ಏನ್ ಸಿಗ್ತಾ ಇದೆ ಸರ್? ಉಪ್ಪಿನಕಾಯಿ ಕಬಾಬು ಅದೆಲ್ಲ ಬೇಡ ಸರ್, ನಮ್ಗೆ ಆಧಾರ್ ಕಾರ್ಡ್ ಒಂದು ಲಿಂಕ್ ಮಾಡ್ಕೊಡಿ ಸರ್. ಎಣ್ಣೆ ಎಷ್ಟಿದ್ರೆ ಸಾಕು ಅಂತೀರಾ? ಹಾ ಸರ್. ಮತ್ತೆ ಇವಾಗ ಯಾವಾಗ ಬರ್ತೀರಾ ಆಧಾರ್ ಕಾರ್ಡ್ ತಗೊಂಡು ನೀವು? ಇವತ್ ಬಾ ಅಂದ್ರೆ ಇವತ್ ಬರ್ತೀನಿ, ನಾಳೆ ಬಾ ಅಂದ್ರೆ ನಾಳೆ ಬರ್ತೀನಿ ಸರ್. ನೀವು ಎಷ್ಟು ಎಷ್ಟು ಗಂಟೆಗೆ ಬರ್ಬೇಕು ಸರ್ ನಿಮ್ಮ ಆಫೀಸಿಗೆ? ನೀವು ಕರೆಕ್ಟಾಗಿ ರಾತ್ರಿ 3 ಗಂಟೆಗೆ ಬರಬೇಕಾಗುತ್ತೆ. ರಾತ್ರಿ 3 ಗಂಟೆಗೆ? ಹಾಂ ನನ್ನ ಹೆಂಡ್ರು ಬಿಡಲ್ಲ ಸರ್. ನನ್ನ ಹೆಂಡ್ರು ಬಿಡಂಗಿಲ್ಲ ಸರ್, ಹೊರಗಡೆ ಬೈತಾಳೆ. ನೀವೇನಾದರೂ ಹೇಳಿ ಬರಬೇಕು. ಕರೆಕ್ಟಾಗಿ ಒಂದು ರಾತ್ರಿ 3 ಗಂಟೆಗೆ ಬಂದರೆ ಹಾ ನಾನಲ್ಲಿ ಇರ್ತೀನಿ ಬೆಳಗ್ಗೆ 3 ಗಂಟೆಗೆ. ಹಾ ಅವಾಗ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೋದು. ಸರ್, ಹಾಂ ಹೇಳಿ. ಇವಾಗ ನಾನು ನಿಮ್ಮ KR ಪೇಟೆಗೆ ಬರೋ ಗಂಟ ನಂಗೆ ದುಡ್ಡು? ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಬೇಕಾ ದುಡ್ಡು ಬೇಕಾ? ಆಧಾರ್ ಕಾರ್ಡ್ ಲಿಂಕ್ ಸರ್. ಮತ್ತೆ ನನ್ನ ಹೆಂಡ್ರು ಕೊಡಂಗಿಲ್ಲ ಸರ್ ನಂಗೆ ಇವಾಗ ದುಡ್ಡು ಬರಕ್ಕೆ. ಇದೇ ಥರ ಯಾರೋ ಒಬ್ರು ಫೋನ್ ಮಾಡಿದ್ರು, ಸರ್ ನಡ್ಕೊಂಡೇ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅವರು ಇನ್ನೂ ನಡ್ಕೊಂಡು ಬರ್ತಾ ಇದ್ದಾರಂತೆ, 2 ದಿವಸ ಆಯಿತು. ಅವ್ರು ನಡ್ಕೊಂಡೇ ಬರ್ತಾ ಇದ್ದಾರಂತೆ. ಹ್ಞೂ ಮೈಸೂರಿಂದ ನಡ್ಕೊಂಡು ಬರ್ತಾ ಇದ್ದಾರಂತೆ, ಅವರು ಇನ್ನೂ ನಡ್ಕೊಂಡೇ ಬರ್ತಾ ಇದ್ದಾರೆ. ಸರ್ ನಾನು ನಡ್ಕೊಂಡೇ ಬರ್ಬೋದು ಸರ್. ಹಾಂ ಆದರೆ ಕುಡಿದ್ರೆ ಎಣ್ಣೆ ಎಲ್ಲ ಎಳ್ದೋಗ್ತಾ ಇರುತ್ತೆ ಸರ್. ನಿಮ್ಗೆ ದಿನ ಫ್ರೀ ಇರುತ್ತಲ್ಲ, ಎಷ್ಟು ಬೇಕಷ್ಟು. ಆಧಾರ್ ಕಾರ್ಡ್ ಲಿಂಕ್ ಮಾಡೋವರೆಗೆ ಎಣ್ಣೆ ಬೇಕಲ್ಲ ಸರ್. ಆ ಥರನಾ? ಹಾ ಸರ್. ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ನೀವು ಬರಬೇಕಾದ್ರೆ ಅಲ್ಲಿ ಅದೇ ಅವ್ರು ಹೇಳ್ದಲ್ಲ ಮೈಸೂರಿಂದ ನಡ್ಕೊಂಡು ಬರ್ತಾ ಇದ್ದಾರಂತ, ಅವರಿಗೆ ಫ್ರೀಯಾಗಿ ಎಣ್ಣೆ ಕೊಡೋಕೆ ಹೇಳಿದ್ದೀನಿ ನಮ್ಮ ಫ್ರೆಂಡ್ಸ್ ಹತ್ರ. ಹಾ ಸರ್. ಅಂದರೆ ನಮ್ಮ ಸಂಘದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಇರ್ತಾರಲ್ಲ, ಹಾ ಅವರೆಲ್ಲ ಅವರಿಗೆ ಫ್ರೀಯಾಗಿ ರೋಡಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಫ್ರೀಯಾಗಿ ಎಣ್ಣೆಗಳನ್ನ ಹಂಚ್ತಾ ಇದ್ದಾರೆ. ಹಾ ಸರ್. ನೀವು ನಡ್ಕೊಂಡು ಬರ್ತೀರಾ ಅಂದರೆ ಇವಾಗ ನಿಮಗೂ ಹೇಳ್ತೀನಿ ನಾನು. ಅವರು ಒಬ್ರು ನಡ್ಕೊಂಡು ಬರ್ತಾ ಇದ್ದಾರೆ, ನಿಮ್ಮ ನಂಬರ್ ಎಲ್ಲ ಕೊಡ್ತೀನಿ, ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ನಿಮಗೂ ಎಣ್ಣೆನ ಫ್ರೀಯಾಗಿ ಹಂಚಕ್ಕೆ ಹೇಳ್ತೀನಿ. ನಡ್ಕೊಂಡು ಬರ್ತೀರಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಿಮ್ ಫೋಟೋ ನಮ್ಮ ಮನೆ ದೇವ್ರ ರೂಮಲ್ಲಿ ಇಟ್ಟು ಪೂಜೆ ಮಾಡ್ತೀನಿ ಸರ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನನ್ನ ಫೋಟೋ ಇಟ್ಟು ಪೂಜೆ ಮಾಡ್ತೀರಾ? ಹಾ ಸರ್. ಸರಿ ಸರಿ ಆಯ್ತು ತಗೊಳ್ಳಿ. ಅಂದರೆ ನಿಮ್ಗೆ ಫ್ರೀಯಾಗಿ ಸಿಗೋ ಥರ ಮಾಡ್ತೀನಿ. ಹಾಂ ಎಣ್ಣೆನ ಓಕೆ ಸರ್, ಓಕೆ ಸರ್. ಎಷ್ಟು ಯಾವುದು ಬ್ರ್ಯಾಂಡ್ ಬರಿಬೇಕು ಅಂದರೆ, ಯಾಕಂದರೆ ಇವಾಗ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ಯಾವ ಬ್ರ್ಯಾಂಡ್ ಅಂತ. ಅದದ್ದು ಬ್ರ್ಯಾಂಡ್ ಅವ್ರವ್ರಿಗೆ ಹೋಗಿ ಸೇರುತ್ತಲ್ಲ, ಅದಕ್ಕೇನೆ ಯಾವ ಬ್ರ್ಯಾಂಡ್ ಮೆನ್ಷನ್ ಮಾಡಬೇಕು ಅಂತ ನಿಮ್ಮ ಹೆಸರಲ್ಲಿ. ಸರ್ ಯಾವ್ದು ಲೋಕಲ್ ಎಣ್ಣೆ ಆದ್ರೂ ಸಾಕು ಸರ್. ಅದೇ ಬೇಕು ಇದೇ ಬೇಕು ಅಂತ ಇಲ್ಲ ಸರ್, ಒಟ್ಟಿನಲ್ಲಿ ಎಣ್ಣೆ ಕೊಡಿಸಿ ಸರ್ ಸಾಕು. ಯಾವುದಾದ್ರೂ ಒಂದು ಹೆಸರು ಹೇಳಿ ಅಲ್ಲ. ಓಶಿ ಪೆಟ್ಟು ಹೈವರ್ಡ್ಸು ಏನೋ ಒಂದು ಇಸ್ಕೊಡಿ ಸರ್. ಓಶಿಪೆಟ್ಟು ಐವರ್ಸು 2 ಮೆನ್ಷನ್ ಮಾಡಿಸ್ಲಾ? ಮಾಡಿಸಿ ಸರ್. ಸರಿ ಆಯ್ತು ತಗೊಳ್ಳಿ. ಅಂದರೆ ನಾನು ನಿಮಗೆ ಮೆನ್ಷನ್ ಮಾಡಿ ನಾನು ನಿಮಗೆ ಮತ್ತೆ ಇದೇ ನಂಬರಿಗೆ ಕಾಲ್ ಮಾಡ್ತೀನಿ, ಅವಾಗ ನಡ್ಕೊಂಡು ಬನ್ನಿ ಆಯಿತಾ? ಹಾ ಸರ್. ಸರಿ ಸರಿ ಆಯ್ತು ತಗೊಳ್ಳಿ ಹಾಗಾದರೆ. ಓಕೆ ಸರ್, ಓಕೆ ಸರ್, ಬೇಗ ಮಾಡಿ ಸರ್. ಹಾಂ ಬೇಗ ಮಾಡ್ತೀನಿ. ಹಾಂ ಹಾ ಸರ್, ಮಿಸ್ ಮಾಡಬೇಡಿ ಸರ್, ಮಾಡಿ ಸರ್. ಇಲ್ಲ ಮಿಸ್ ಮಾಡಲ್ಲ, ಖಂಡಿತ ಮಾಡ್ತೀನಿ. ನಾನು ಆಧಾರ್ ಕಾರ್ಡ್ ತೆಗೆದಿಟ್ಕೊಳ್ಳ ಸರ್? ಹಾಂ ತೆಗೆದಿಟ್ಕೊಳ್ಳಿ, ಜೋಬಲ್ಲಿ ಇಟ್ಕೊಳ್ಳಿ. ಹಾಂ ಓಕೆ ಸರ್. ಸರ್ ಫೋಟೋ ಗಿಟ ಏನಾದ್ರು ಬೇಕಾ? ಫೋಟೋ ಗಿಟೋ ಏನು ಬೇಡ, ಆಧಾರ್ ಕಾರ್ಡ್ ಅಷ್ಟೇ ಸಾಕು. ಹಾ ಸರ್, ಸರಿ ಸರ್. ಓಕೆ ಓಕೆ ಸರ್, ತೆಗೆದಿಟ್ಕೊಳ್ತೀನಿ ಸರ್. ಓಕೆ ಹಾಗಾದರೆ ಇಡ್ಲಾ? ಹಾ ಸರ್, ಸರಿ ಸರ್. ಓಕೆ ಬಾಯ್. ಗಾಯ್ಸ್ ಅಪ್ಪ, ಎಣ್ಣೆ ಅಂದರೆ ಜನ ಯಾವ ಥರ ಇದು ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ.
ಹಾಯ್ ಗೈಸ್, ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಅದೇ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡಿದ್ಮೇಲೆ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಬ್ಬರ ಜೊತೆ ಮಾತಾಡಬೇಕು ಅಂದರೆ ಎಷ್ಟು ಇದಾಗುತ್ತೆ ಅಂತ ಅದು ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ. ಮತ್ತು ಎಣ್ಣೆಗೆ ಎಷ್ಟೊಂದು ಗೌರವ ಕೊಡ್ತಾರೆ ನೋಡಿ, ಅವರು ಹೊಟ್ಟೆಗೆ ಊಟ ಬೇಡ ಎಣ್ಣೆ ಬೇಕು ಅಂತ ಹೇಳ್ತಾರೆ. ಇದೇ ಥರ ನಾನು ನಿಮಗೆ ನಗಿಸಿ ದಿನಾಲೂ ನಗಿಸ್ತಾ ಇರ್ತೀನಿ. ಇದೇ ಥರ ನನ್ನ ವೀಡಿಯೋಸ್ಗೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇದು ಮಾಡ್ತಾ ಇರ್ತೀನಿ. ಬಾಯ್ ಗೈಸ್.